ವೀಕ್ಷಕರೇ, ಅತಿ ದುಃಖಕ್ಕಿಂತ ಕೋಪ, ನನಗೆ ಎಷ್ಟು ಕೋಪ ಬರ್ತಾಯಿದೆ ಅಂತಂದರೆ, ನನ್ನ ತಂದೆ ಇರೋವರೆಗೂ ನಾವು ಕಾಪಾಡ್ಕೊಂಡು ಬಂದಿರೋವಂಥ ಕ್ವಾಲಿಟಿ ಮತ್ತು ಬರಹ, ನಮ್ಮ ಒಂದು ಪುಸ್ತಕನ ನೀವು ಕೈಗೆತ್ಕೊಂಡ್ರಿ ಅಂತಂದರೆ ಅದಕ್ಕೆ ಸಿಗೋವಂಥ ಕ್ಲಾರಿಟಿ ಆಗಿರಬಹುದು, ಅದರಲ್ಲಿ ಇದ್ದಂಥ ಪದಗಳು ಒಂದು ಚಾಪ್ಟರ್ ಕೂಡ ಎಲ್ಲೂ ಮಿಸ್ ಆಗದೆ, ಎಂಥದ್ದು ಒಂದು ತಪ್ಪಾಗದೆ, ಪ್ರೂಫಿಂದ ಹಿಡಿದು ಪ್ರತಿಯೊಂದೂ ನಾವು ಅದನ್ನು ಗಮನ ಇಟ್ಟು ಪ್ರಿಂಟಿಗೆ ಅಂತ ಕಳಿಸ್ತೀವಿ, ಶ್ರಮ ಪಡ್ತೀವಿ. ಇದು ನಮ್ಮ ಪ್ರತಿ, ಹೇಳಿ ಹೋಗೋ ಕಾರಣ ಇದು ನಮ್ಮ ಪ್ರತಿ ಭಾವನಾ ಪ್ರಕಾಶನದಿಂದ ಪ್ರಿಂಟ್ ಆಗುವಂಥ ಪುಸ್ತಕ. ನೀವು ನೋಡ್ಬೋದು ಇದ್ರದ್ದು ಕ್ವಾಲಿಟಿ ಹೇಗಿದೆ, ಯಾವ ಥರ ನಾವು ಮಾಡೋದು ಹೇಗಿದೆ ಅಂತ. ಈಗ ನಾನು ಅಮೆಝಾನ್ನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ, ತೋರಿಸ್ತೀನಿ ಕೂಡ. ಎಂಥ ಗಲೀಜಾಗಿ ಮಾಡಿದ್ದಾರೆ, ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾನು ಅಮೆಝಾನ್ ಅವ್ರ ಮೇಲೆ, ಇದು ಅಮೆಝಾನ್ ಅವ್ರು ಮಾಡಿರೋ ಅಂಥದ್ದು ಸ್ಕ್ಯಾನ್ಡ್, ಇದು ಸ್ಕ್ಯಾನ್ ಕಾಪಿ, ಇದಕ್ಕೂ ನಮ್ಮ ಪ್ರತಿಗೂ ಇರೋ ವ್ಯತ್ಯಾಸ ನೋಡಿ ನೀವು ಹೇಗಿದೆ ಅಂತ. ಇದನ್ನು ಅವರು 147 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಮೆಝಾನ್ ಅವ್ರ ಮೇಲೆ. ನಾನು 1 ಕೋಟಿ ಆಲ್ರೆಡಿ ಕೇಸ್ ಹಾಕೋದಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಅಮೆಝಾನ್ದು, ಇನ್ನೊಂದು ತೋರಿಸ್ತೀನಿ, ಇನ್ನೂ ಅಸಹ್ಯವಾಗಿದೆ, ಇನ್ನೂ ಗಲೀಜು, ಇದನ್ನು ನೋಡೋಕ್ಕೂ ಆಗೋದಿಲ್ಲ. ಇದು ಹೇಳಿ ಹೋಗೋ ಕಾರಣದ ಇನ್ನೊಂದು ಪ್ರಿಂಟು ಫ್ಲಿಪ್ಕಾರ್ಟಲ್ಲಿ ಮಾರ್ತಾ ಇದ್ದಾರೆ. ಇದಕ್ಕೂ ಪ್ರತಿ ಅಷ್ಟೇ 147 ರೂಪಾಯಿ. ಆನ್ಲೈನ್ ಮಾತ್ರ ಸಿಗುತ್ತೆ. ಇದ್ರದ್ದು ಕ್ವಾಲಿಟಿ ನೋಡಿ ಹೇಗಿದೆ ಅಂತ, ನಮ್ಮ ಪ್ರತಿ ನೋಡಿ ಹೇಗಿದೆ ಅಂತ. ಇದಕ್ಕೂ ಈ ಅಜಗಜಾಂತರ ವ್ಯತ್ಯಾಸ. ಇದನ್ನು ನೋಡಿ. ಇದ್ರ ಜೊತೆಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಮೀಶೋ ಅಂತೆ, ಅದೊಂದು ಆ್ಯಪು, ಅದನ್ನು ಈ ಥರ ಮಾಡಿಟ್ಟಿದ್ದಾರೆ. ಅದ್ರ ಒಳಗಡೆ ನೋಡಿ ಹೇಗಿದೆ ನೋಡಿ ಅದರದ್ದು. ಇದನ್ನು ನೋಡಿದಾಗ ಎಲ್ಲೆಲ್ಲಿಂದ ರಕ್ತ ಕುದೀತಾ ಇದೆ ನನಗೆ ಅಂತಂದರೆ, ಇದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಈ 3 ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಮೀಶೋ ಆಗ್ಬೋದು, 3 ಆನ್ಲೈನ್ ವೆಬ್ಸೈಟಿಗೆ ನಾನು ಆಲ್ರೆಡಿ 1 ಕೋಟಿ ಮೊತ್ತನ ನಾನು ಕೇಸ್ ಹಾಕ್ತಾ ಇದ್ದೀನಿ. 3 ಜನ ಇದು ಏನು ಫ್ಲಿಪ್ಕಾರ್ಟು, ಅಮೆಝಾನು ಮತ್ತು ಮೀಶೋ ಏನಿದೆ, ಅವರು ಇದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಹೌ ಕ್ಯಾನ್ ದೇ ಸೆಲ್ ಇಟ್, ಹೆಂಗೆ ಮಾರ್ತಾರೆ ಅವರು ನಮ್ಮ ಪ್ರತಿನ ಈ ಥರ ಮಾಡಿ ಅಂತ ಹೇಳಿ. ಜನಕ್ಕೆ ಏನು ಅನಿಸುತ್ತೆ ಅಂತಂದರೆ, ನಮ್ಮ ತಂದೆಯವರು ತೀರು ಹೋದ್ಮೇಲೆ ನಾವಿಂಥ ಗಿಮಿಕ್ಗಳು ಮಾಡಿಕೊಂಡು, ನಾವಿಂಥ ಶೋಗಳು ಮಾಡಿಕೊಂಡು, ಇಷ್ಟಿಷ್ಟೇ ದುಡ್ಡುಗೋಸ್ಕರ ನಮ್ಮ ತಂದೆ ಹೆಸರು ಹಾಳು ಮಾಡಬೇಕು ಅಂತ ನಾನು ಇಲ್ಲಿ ಕೂತ್ಕೊಂಡಿರೋದು. ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು, ಇವ್ರನ್ನೆಲ್ಲ ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದಕ್ಕೆ ಏನು ಪರಿಹಾರ ಆಗಬೇಕು ಅದು ಆಗೇ ತೀರಬೇಕು. ನಾನು ಅದನ್ನು ಅಲ್ಲಿ ಆಗೋವರೆಗೂ ನಾನು ಬಿಡೋದಿಲ್ಲ. ಇದನ್ನು ನಾನು ಎಲ್ಲ ಕೋರ್ಟ್ ಮಟ್ಟವರೆಗೂ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಇದಕ್ಕೆ ಏನು ಉತ್ತರ ನನಗೆ ಸಿಗಬೇಕು, ಇದಕ್ಕೇನು ನ್ಯಾಯ ನನಗೆ ಸಿಗಬೇಕು, ಅದಕ್ಕೆ ನನಗೆ ಸಿಗಲೇಬೇಕು. ಇದನ್ನು ನಾನು ಒಪ್ಪೋದಿಲ್ಲ. ನನಗಿಷ್ಟು ಕೋಪ ಬರ್ತಾ ಇದೆ. ನೀವು ಏನು ಅಂದ್ಕೊಳ್ತೀರಿ, ರವಿ ಬೆಳಗೆರೆ ಅವ್ರ ನಂತರ ಭಾವನಾ ಪ್ರಕಾಶನದಿಂದ ಅಥವಾ ನಾನು ಇಂಥ ಕೆಟ್ಟ ಕೆಲಸನ ಮಾಡ್ತಾ ಕೂತ್ಕೊಂಡಿದ್ದೀನಿ ಅಂತಾನೆ ನೀವು ಅಂದ್ಕೊತೀರಿ. ನಿಮ್ಗೆ ಗೊತ್ತಿಲ್ಲದೆ ನೀವು ಅಮಾಯಕರು, ನೀವು ಆರ್ಡ್ರ್ ಮಾಡ್ತೀರಿ, ನಿಮ್ಮ ಮನೆಗೆ, ನಿಮ್ಮ ಡೋರ್ಗೆ ಇದು ಬಂದು ನಿಮ್ಗೆ ಸೇರುತ್ತೆ. ನಿಮ್ಮ ಕೈಗೆ ಸೇರಿದಾಗ ನಿಮ್ಗೇನು ಅನ್ಸುತ್ತೆ, ಭಾವನಾ ಬೆಳಗೆರೆ ಮಾಡಿದ್ಲು ಇದನ್ನು, ಭಾವನಾ ಬೆಳಗೆರೆ ಹಾಕಿದ್ಲು ಇದನ್ನು, ಭಾವನಾ ಬೆಳಗೆರೆ ಇಂಥ ಕೆಲಸ ಮಾಡಿಟ್ಟಿದ್ದಾಳೆ ಅಂತ ಹೇಳಿ ನನ್ನ ಮೇಲೆ ಬರುತ್ತೆ ಆರೋಪ, ನಮ್ಮ ಭಾವನಾ ಪ್ರಕಾಶನದ ಮೇಲೆ ಬರುತ್ತೆ ಆರೋಪ. ಇದನ್ನು ನಾನು ಹೆಂಗೆ ಒಪ್ಪಲಿ, ನೀವೇ ಹೇಳಿ. ಇದನ್ನು ನಾನು ಎಲ್ಲೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ನಾನು ವಕೀಲರನ್ನ ಸಂಪರ್ಕಿಸಿದ್ದೀನಿ, ಇಲ್ಲ ಆಲ್ರೆಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ ಅವ್ರಿಗೆ ತಲುಪಿಸೋದಕ್ಕೆ. ಅತಿ ಶೀಘ್ರದಲ್ಲಿ ಈ 3 ವೆಬ್ಸೈಟ್ಗಳಿಗೆ, ಏನಂತೀರಿ, ಖರೀದಿ ಮಾಡೋವಂಥ ವೆಬ್ಸೈಟ್ಗಳಿಗೆ ನಾನು ಇದನ್ನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಇದಕ್ಕೆ ನನಗೆ ಉತ್ತರ ಕೊಡಲೇಬೇಕು. ನೀವು ಇದನ್ನು ಪ್ರಿಂಟ್ ಮಾಡ್ತಾ ಇದ್ದಾನೆ, ಇದನ್ನು ಸೆಲ್ ಮಾಡ್ತಾ ಇದ್ದಾನೆ, ಅವರ ಅಮೆಝಾನ್ಗಾಗ್ಬೋದು, ಫ್ಲಿಪ್ಕಾರ್ಟ್ಗಾಗ್ಬೋದು ಅಥವಾ ಮೀಶೋಗಾಗ್ಬೋದು, ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾನು ಪತ್ತೆ ಹಚ್ಚೋವರೆಗೂ ಇದನ್ನು ಬಿಡೋದಿಲ್ಲ. ಇನ್ನೊಂದು ಅವ್ರನ್ನ ಹಿಡಿದ್ರೆ ಯಾರು ಇವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರೇ ಬಾಯಿ ಬಿಡ್ತಾರೆ. ನಾನು ಅವ್ರನ್ನ ಬೀದಿಗೆ ಹೇಳ್ಕೊಂಡು ಬರ್ತೀನಿ, ಅವ್ರನ್ನ ನಾನು ಕೋರ್ಟ್ ಕಟ್ಟೆಯಲ್ಲಿ ನಿಲ್ಲಿಸ್ತೀನಿ. ನಾನು ಇದಕ್ಕೆ ನ್ಯಾಯ ಕೇಳ್ತೀನಿ. ಇದನ್ನು ನೀವು ದಯವಿಟ್ಟು, ನಾನು ಮಾಡ್ತಾ ಇದ್ದೀನಿ, ನನ್ನ ಕಡೆಯಿಂದ ಆಗ್ತಾ ಇರೋವಂಥ ಪ್ರಿಂಟ್ಗಳು ಅಂತ ದಯವಿಟ್ಟು ನೀವು ಆನ್ಲೈನಲ್ಲಿ ಖರೀದಿ ಮಾಡಬೇಡಿ. ಇದನ್ನು ಏನೇ ಇದ್ದರೂ 350 ರೂಪಾಯಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗೋವಂಥ ಪ್ರತಿಗಳು, ನಮ್ಮ ಭಾವನಾ ಪ್ರಕಾಶನ ಪ್ರತಿಗಳು ಆನ್ಲೈನಲ್ಲಿ ಸಿಗೋವಂಥದ್ದು, ಅಂದರೆ ಕಾಮಲ್ಲಿ ಸಿಗೋವಂಥದ್ದು. ಇದೆಲ್ಲವುದು ನಕಲಿ, ಇದೆಲ್ಲವುದು ಯಾವುದು ನಮ್ಮದಲ್ಲ. ನಮ್ಮ ಇದಕ್ಕೆ ಹೋಲಿಕೆನೇ ಇಲ್ಲ.
ಕಡಿಮೆ ಆಯಿತು, ನಮಗೆ ದುಡ್ಡು ಕಡಿಮೆ ಆಯಿತು, ತೊಗೊಳ್ತೀವಿ, ಓದ್ತೀವಿ ಅಂತಂದರೆ ಚಾಪ್ಟರ್ಗಳೇ ಇಲ್ಲ ಇದರಲ್ಲಿ. ಇವಾಗ ಆಲ್ರೆಡಿ ಬರೀ ಹೇಳಿ ಹೋಗೋ ಕಾರಣ ಮಾತ್ರ ನನ್ನ ಕೈಗೆ ಸಿಕ್ಕಿದೆ. ಆಲ್ರೆಡಿ ಮಾಂಡವಿ ಹೆಸರು ಹಾರಾಡ್ತಾ ಇದೆ, ಹಿಮಾಲಯನ್ ಬ್ಲೆಂಡರ್ ಅನ್ನೋ ಪುಸ್ತಕ ಕೂಡ ಓಡಾಡ್ತಾ ಇದೆ. ಏನಂತ ತಮಾಷೆ ಆಡ್ತಾ ಇದ್ದೀರಾ ಇಲ್ಲಿ? ನೀವೇನು ಅಂದ್ಕೊಂಡು ಬಿಟ್ಟಿದ್ದೀರಾ? ಏನು ಬರವಣಿಗೆಗೆ, ಕೃತಿಗೆ ಅದರದ್ದು ಒಂದು ಶ್ರಮಕ್ಕೆ ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮದು, ಇದು ನಂದು. ಇದನ್ನು ನಮ್ಮಪ್ಪ ಶ್ರಮಪಟ್ಟು ಬರೆದಿರೋಂಥ ಪುಸ್ತಕನ ಈ ಥರ ಮಾಡಿಟ್ಟು ಕೂರಿಸಿದ್ದೀರಾ ನೀವು ಅಂತಂದರೆ ಇದನ್ನು ಹೆಂಗ್ರಿ ಒಪ್ಲಿ? ನಾನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನನಗೆ ನ್ಯಾಯ ಬೇಕೇ ಬೇಕು. ಅದು ಎಲ್ಲೇನು ಮಾಡಬೇಕು, ಯಾವ ಮೆಟ್ಲು ಏರಬೇಕು, ನಾನು ಆ ಮೆಟ್ಲು ಏರ್ತೀನಿ. ಇದನ್ನು ಆದಷ್ಟು ಮಾಡಿದವನನ್ನು ನಾನು ಬೀದಿಗೆ ತಂದು ನಿಲ್ಲಿಸ್ತೀನಿ, ನಿಮ್ಮ ಮುಂದೆ ಬಂದು ನಿಲ್ಲಿಸ್ತೀನಿ. ನನ್ನ ಯಾರೂ ದಯವಿಟ್ಟು ಬೈಕೋಬೇಡಿ. ಈ ಆನ್ಲೈನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ₹147 ಅನ್ನೋದು ಏನಿದೆ ಅದು ಮೋಸದ್ದು, ಅದು ನಮ್ಮದಲ್ಲ, ನಮ್ಮ ಪ್ರಕಾಶನದ ಅಲ್ವೇ ಅಲ್ಲ. ಅದನ್ನು ಖರೀದಿ ಮಾಡಬೇಡಿ. ಅದರಲ್ಲಿ 4-5 ಚಾಪ್ಟರ್ಗಳು ಎಗರು ಹೋಗಿದ್ದಾವೆ. ನೀವು ಅದನ್ನು ನೀವೇನಾದರೂ ತೊಗೊಂಡು ನಮ್ಮನ್ನು ಬೈಕೊಂಡ್ರೆ ತಪ್ಪು ನಿಮ್ಮದು, ನಮ್ಮದಲ್ಲ. ಮತ್ತೆ ನಾನು ಇದನ್ನೇ ಹೇಳ್ತಾ ಇರೋದು, ಎಲ್ಲೂ ಇವರು ಏನು ಮಾಡ್ತಾ ಇದ್ದಾರೆ, ₹350 ಅಂತಲೇ ಹೇಳ್ತಾರೆ. ಆದರೆ ವಿತ್ ಡಿಸ್ಕೌಂಟ್, ಎಲ್ಲ ಕಡೆ ನಾವು ಡಿಸ್ಕೌಂಟ್ ಸಿಗುತ್ತಲ್ಲ ಅಂತ ಹೇಳಿ ನೀವು ಮೊರೆ ಹೋಗ್ತಾ ಇದ್ದೀರಿ, ನೀವು ಮೋಸ ಆಗಿ ಹೋಗ್ತಾ ಇದ್ದೀರಿ. ₹350 ಇರೋದು ನನಗೆ ₹150ಗೋ ₹147ಗೋ ಸಿಗುತ್ತೆ ಅಂತ ಹೇಳಿ ನೀವು ತೊಗೊಳ್ತಾ ಇದ್ದೀರಿ. ಆದರೆ ಸಿಗೋದು ನಿಮಗೆ ಇಂಥ ಪುಸ್ತಕಗಳು. ಇಂಥದಕ್ಕೆ ನೀವು ಮೋಸ ಹೋಗಬೇಡಿ. ದಯವಿಟ್ಟು ಆನ್ಲೈನಲ್ಲಿ ₹350 ಅಂತ ಏನಿದೆ ಅದನ್ನೇ ಖರೀದಿಸಿ. ಅದು ನಿಜವಾದ ಭಾವನಾ ಪ್ರಕಾಶನದ ಕ್ವಾಲಿಟಿ ಇರೋವಂಥದ್ದು. ಯಾವುದೇ ಚಾಪ್ಟ್ರು ಹೋಗದೆ ಇರೋವಂಥದ್ದು, ತುಂಬ ಕ್ಲಿಯರ್ ಆಗಿ ನಿಮಗೆ ಸಿಗೋವಂಥ ಪುಸ್ತಕ. ನಾನು ಪ್ರೀತಿಯ ಓದುಗರೆ ಇಷ್ಟೇ ನಾನು ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಮೋಸ ಹೋಗಬೇಡಿ. ಮತ್ತು ನಮ್ಮನ್ನು ಯಾವುದೇ ಕಾರಣಕ್ಕೂ ಶಪಿಸೋದು, ನಮ್ಮ ಮೇಲೆ ಬೇಸರ ಮಾಡ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ. ಇದ್ಯಾವುದು ನಮ್ಮ ಕೆಲಸ ಅಲ್ಲ. ಇದು ಎಲ್ಲ ಗಲೀಜಾಗಿರೋವಂಥ ಮನಸ್ಥಿತಿ ಇರೋವಂಥ ಮಾಡ್ತಾ ಇರೋವಂಥ ಕೆಲಸ. ಯಾಕೆಂದರೆ ಹೇಳಿ ಹೋಗೋ ಕಾರಣ ಇವಾಗ ವೈರಲ್ ಆಗ್ತಾ ಇದೆ. ತುಂಬ ಜನ ಅದನ್ನು ಓದೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಇಚ್ಛೆ ಪಡ್ತಾ ಇದ್ದಾರೆ. ತುಂಬ ಮೆಚ್ಚುಗೆ ಇದೆ ಅದ್ರ ಬಗ್ಗೆ. ನನಗೆ ತುಂಬ ಹೆಮ್ಮೆ ಇದೆ. ನನಗೆ ನಮ್ಮ ತಂದೆಯವರು ಇದ್ದಾಗಿಂತ ಮುಂಚೆ ಸೇಲ್ ಆಗ್ತಿರೋಕ್ಕಿಂತ ಜಾಸ್ತಿ ಪ್ರತಿಗಳು ಈ ಸತಿ ಸೇಲ್ ಆಗ್ತಾ ಇದೆ. ಹಾಗಂತ ಈ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವಾರು ಪ್ರತಿಗಳು ಹೀಗೆ ಆಗ್ತಾ ಇದೆ ಅಂತ ನನಗೆ ಸುದ್ದಿ ಬಂದಿದೆ. ನಾನು ಇದಕ್ಕೇನು ಕ್ರಮ ತೊಗೊಳ್ಬೇಕೋ ಅದನ್ನು ತೊಗೊಳ್ತಾ ಇದ್ದೀನಿ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರೀತಿಯ ಓದುಗರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಡಿಸ್ಕೌಂಟು ಅದು ಇದು ಅಂತ ಹೇಳಿ ಅವ್ರೇನು ಹಾಕಿದ್ರು ತೊಗೊಳೋದಕ್ಕೆ ಹೋಗಬೇಡಿ. ₹350ಕ್ಕಿಂತ ಕಮ್ಮಿ ಹೇಳಿ ಹೋಗೋ ಕಾರಣಕ್ಕೆ ಪುಸ್ತಕ ನಿಮಗೆ ಈ ಕ್ವಾಲಿಟಿ, ನಮ್ಮ ಕ್ವಾಲಿಟಿ, ಭಾವನಾ ಪ್ರಕಾಶನದ ಕ್ವಾಲಿಟಿ ಸಿಗೋದಿಲ್ಲ. ಇದನ್ನು ಇಷ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಪ್ರತಿಗಳೇನಾದರೂ ನನ್ನ ಕೈಗೆ ಆದಷ್ಟು ಬೇಗ ಹುಡುಕ್ತಾ ಇದ್ದೀನಿ. ಎಕ್ಸ್ಟ್ರಾ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಫೋಟೋ ಕಾಪೀಸ್ ತೆಗಿತಾ ಇದ್ದಾರೆ. ಇನ್ನೂ ಎಕ್ಸ್ಟ್ರಾ ಪುಸ್ತಕಗಳೇನಾದರೂ ನನ್ನ ಕೈಗೆ ಸಿಕ್ತು ಅಂತಂದರೆ ಮತ್ತೆ ತಿರ್ಗಾ ಅದ್ರ ಮೇಲೆ ನಾನು ಕ್ರಮ ತೊಗೊಳ್ತೀನಿ. ಇಷ್ಟು ಹೇಳ್ತಾ ನಾನು ಅಮೆಝಾನ್ಗಾಗ್ಬೋದು, ಈ 3 ಪ್ಲ್ಯಾಟ್ಫಾರ್ಮ್ಗಾಗ್ಬೋದು ನಾನು ಎಚ್ಚರಿಕೆ ನೀಡೋಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ. ನಾನು ಕೋರ್ಟ್ ಮೆಟ್ಲು ಏರಿದ್ದೀನಿ, ಆಲ್ರೆಡಿ ಇದಕ್ಕೆ ರೆಡಿ ಆಗಿ ಅಂತ ಇಲ್ಲಿ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಮಸ್ಕಾರ.